ಡೆಕೋರೇಷನ್ ಏನು ಚಂದ ಮಾಡಿರಲ್ಲ, ಎಲ್ಲ ನ್ಯಾಚುರಲ್, ಏನೇನು ಪ್ಯಾಟಿಂದ ತಂದಿಲ್ಲ ಹೌದಲ್ಲ ನೀವು. ಎಷ್ಟು ಚಂದ ಮಾಡಿರಿ ಗಣಪತಿ ಅಲಂಕಾರನ. ಗಣಪತಿಗೊಂದು ಬಣ್ಣನೂ ಬಡದಿಲ್ಲ ನೋಡು, ಅಷ್ಟು ಚಂದ ಅಲಂಕಾರ ಮಾಡಿರಿ. ಯಾರು ಮಾಡ್ಯಾರ ಇದನ್ನೆಲ್ಲ? ಇನ್ಯಾರು ಮಾಡ್ತಾರವ ನಮ್ಮ ಮನ್ಯಾಗ? ಏನೋ ಸುದ್ದಿ ಮಾಡ್ಯಾನ ಅಷ್ಟು. ಮತ್ತೇನು ಪ್ಯಾಟಿಂದ ತರೋದು, ಎಲ್ಲ ಮನೆಯಾಗಿರೋ ಐಟಮ ಹಾಕಿ ಚಂದ ಡೆಕೋರೇಷನ್ ಮಾಡ್ತಾನೆ ನಾನು. ನನಗೆಲ್ಲ ಗೊತ್ತೈತಿ ಅನ್ನ. ನಮಗೂ ಏನು ಕೆಲಸ ಕಮ್ಮಿ ಆದ್ರೆ ಸಾಕಾಗೈತ ಮಾಡಪ್ಪ ಅನ್ನೆ. ಮಾಡ್ಯಾನ. ಹಿಂಗಾಗೈತಿ, ಚಲೋ ಆಗೈತಲ್ಲ. ಅದೇನು ಲೇಕವಿ ಚಲೋ ಆಗೈತೆ ನಾನು ಕೇಳ್ತಿಲ್ಲ. ಸುಬ್ಬೆ ಕೈ ಇಟ್ಟ ಮೇಲೆ ಕೇಳೋ ಮಾತು ಹೋದೇನ? ಭರ್ಜರಿ ಆಗೈತಿ ಭರ್ಜರಿ ಅಂದಂಗೆ. ಸುಬ್ಬೆ ಹಾಕಿ ಬರಲಿಲ್ಲನ ಬೆಳೆದಿರಲಿ. ಈಕೇನು ಮಾಡಕತ್ತಿದ್ಲು? ಮತ್ತೆ ನೀನು ಕರ್ಕೊಂಬರ್ತಾನೆ ಅಂತ ಹೋದಿಕಿನ್ನ? ಇಲ್ವಾ ಬರ್ಲಿಲ್ಲಕ್ಕಿ. ನಾನು ಬಂದೆ, ನನಗೂ ಹಸುವಾಗಿತ್ತು. ಮತ್ತು ಊಟಗೆ ಎಲ್ಲಿ ಮಾತು ಹಚ್ಚಿಗೆ ನಿಂತ್ಕೊಳ್ಳಿ ಅಂದು ಬಂದ್ಬಿಟ್ಟೆ. ನಾನು ಊಟ ಮಾಡಿ ಆಕಿ ಊಟ ತೊಗೊಂಡು ಹೋದ್ರತ್ತ ಅಂಥೇಳಿ ನನ್ನ ಊಟಕ್ಕೆ ಹೋಗೋಣ. ಸುಮ್ಮನೆ ಇರಲಿ ಸುಬ್ಬೆ, ಊಟ ಮಾಡೋದು ಐತಿ. ಆಮೇಲೆ ನಿಮ್ಮವ್ವ ಅಂತಿದ್ಲು ನಾಳೆನ ನಿನಗೆ ಹೆಣ್ಣು ನೋಡೋ ಶಾಸ್ತ್ರ ಮಾಡ್ತಾರಂತ. ಹೋಗೋಣ ಅನ್ನಕತ್ತಿದ್ಲಪ್ಪ. ಮತ್ತೆ ನೀ ಏನು ಹೇಳ್ತಿ? ಸುಮ್ಮನೆ ಜಯಕ, ನಿಂಗೆ ಗೊತ್ತಿಲ್ಲನ ಏನು ಮಾಡ್ತೀನಿ ಅಂತ ಕೇಳ್ತಿಯಲ್ಲ. ಹ್ಞೂ ಅನ್ನೋದು ಹೋಗೋದು ಅದ್ರಾಗ ಏನೈತಿ? ಹೋಗಿ ನೋಡ್ಕೊಂಬಂದ್ರಾತು. ಮತ್ತೆ ನೀನು ಈ ಬೆಳೆದಿರ್ಲಿ ಹಿಂದೆ ಓಡಾಡಕತ್ತಿ. ಅದೆಲ್ಲ ಏನಿಲ್ಲ ಸುಮ್ಮನೆ ಟೈಮ್ ಪಾಸಿಗಷ್ಟೆ. ಏನೋ ಊಟ ಡಬ್ಬಿ ಕೊಡ್ಬೇಕು, ಒಂದು ವಾರ ಇರ್ತಾಳಕ್ಕಿ ಹೋಗಾಳ ಅಷ್ಟೆ. ನಾ ಏನು ಹೆಚ್ಚಿಗೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ವಾ. ಸುಬ್ಬ್ಯಾ ಅಂದ್ರೆ ಸುಬ್ಬ್ಯಾ ನೋಡಿ ನೀನು. ಸುಬ್ರಹ್ಮಣ್ಯ, ಮತ್ತು ಊಟ ಎಲ್ಲ ಮುಗೀತು, ಚಲೋ ಊಟ ಎಲ್ಲ ಮಾಡಿದ್ವಿ. ಈಗ ಊಟ ಮಾಡಿದ್ದನ್ನು ಒಂಚೂರು ಕರಗಿಸ್ಬೇಕಲ್ಲ. ಅದಕ್ಕೆ ನೀವು ಹೋಗಿಲ್ಲ ರೆಸಾರ್ಟಿಗೆ, ನಮ್ಮನ್ನು ಕರ್ಕೊಂಡು ಹೋಗ. ನಾವು ಒಂಚೂರೆಲ್ಲ ನೋಡ್ಕೊಂಬರ್ತೇವೆ. ಅಲ್ಲೇನಿಲ್ಲ ಬಿಡವ. ರೆಸಾರ್ಟ್ನಾಗ ಒಂದು ರೂಮ್ ಐತಿ, ಅದು ಬತ್ಲು ಮನೆ ಐತಿ, ಮ್ಯಾಲೆ ಟೆರೆಸ್ ಐತಿ, ಮುಂದೆ ಗಾರ್ಡನ್ ಐತಿ, ಅಷ್ಟೇ ಇರೋದ್ರಲ್ಲಿ ಮತ್ತೇನಿಲ್ಲ. ಅದೆಷ್ಟಾರ ಇರಲಿ ಬಿಡು, ಹೋಗ್ಲಿ. ಜಯ ಕೇಳಕತ್ತಾಳ ಹೋಗೋಣ ಅಂತ ಹೇಳಿ. ಸುಬ್ಯಾ ಹೋಗೋಣ ನಡಿ. ಹೌದಾ ಸುಬ್ರಹ್ಮಣ್ಯ, ಹೋಗೋಣ ನಡಿ. ಅತ್ತೇನು ಕರ್ಕ 4 ಜನ ಸೇರ್ಕೊಂಡು ಹೋಗೋಣ. ಹೋಗಯ್ಯವ, ನಂದೇನು ಕಾರ್ ಇಲ್ಲ ಏನಿಲ್ಲ. ನಡ್ಕೊಂತ ಬರೋದಾದ್ರೆ ಅಷ್ಟು ಹೋಗೋಣ. ಇಲ್ಲಾಂದ್ರೆ ಬೈಕ್ ಮೇಲೆ ಇಷ್ಟೆಲ್ಲ ಜನ ಹೋಗಕ್ಕೆ ಬರೋದಿಲ್ಲ. ಅಲ್ಲಲ್ಲ ಬದ್ಮಾಸ, ಯಾಕೆ ಹೋಗಕ್ಕೆ ಬರಂಗಿಲ್ಲ ಅಷ್ಟೆಲ್ಲ ಜನ? ಆ ಹಂದಿ ಹಿಡಿಯರೆಲ್ಲ ತೊಗೊಂಡು ಹೋಗಂಗಿಲ್ಲನ? 4 ಹಂದಿನ ಹಿಂದೆ ಗಾಡಿ ಕಟ್ಕೊಂಡು ಹೋಗಾರ. ನೀನು ಬೈಕಿಗೆ 2 ಆ್ಯಂಗ್ಲರ್ ಜಾಸ್ತಿ ಮಾಡಿಸ್ಬಾರ್ದೇನ? ಇನ್ನಿಬ್ರು ಎಕ್ಸ್ಟ್ರಾ ಕುತ್ಕೊಂತಿದ್ರು. ಹೊಗ್ಗ ಅವನು ತಂದು ಕೊರಸರ ಬುದ್ಧಿನ. ಈಗೇನ ನಾನು ನಿಮ್ಮನ್ನ ಬೈಕ್ನಾಗ ಕರ್ಕೊಂಡು ಹೋಗ್ಬೇಕನ? ಬೇಡ ನಾನೇನು ಬರೋದಿಲ್ಲ. ಅವ ಹುಡ್ರು ಬರ್ತಾನೆ ಅನ್ನಕತ್ತಾರ, ಅವ್ರನ್ನ ಕರ್ಕೊಂಡು ಹೋಗು. ಇಲ್ಲಾಂದ್ರೆ ಶ್ವೇತಕ್ಕ ಒಂದು ಐಡಿಯಾ ಮಾಡೋಣ. ಟಕಡಿ ಕಟ್ಟಿಬಿಡ್ಲೇನು? ಅಯ್ಯಪ್ಪ, ಚಕಡೆ ಬೇಡ ಬಿಡ. ಚಕಡಿ ನಿಮ್ಮ ಅತಿಯಮ್ಮಗೆ ಬರೋದಿಲ್ಲ. ನಿಮ್ಮ ಅತಿಯಮ್ಮನ ನಿಧಾನಕ್ಕೆ ಬೈಕ್ನಾಗ ಕರ್ಕೊಂಡು ಹೋಗು, ನಾವು ಹಿಂದಿಂದ ನಡ್ಕೊಂಡು ಬರ್ತೇವೆ. ತಮ್ಮ ಸುಬ್ಬ್ಯ, ಅದೆಲ್ಲ ಏನು ಬೇಡ. ನಾವು 3 ಜನ ನಡ್ಕೊಂಡು ಬರ್ತೇವೆ. ನೀವು ಮುಂದೆ ಹೋಗು ಬೈಕ್ನಾಗ. ಸರಿ, ಆತ ಹಂಗ ಮಾಡೋಣ. ಹಂಗಾರೆ ನಾ ಮುಂದೆ ಹೋಗ್ಕೊಂಡು ನೋಡ್ರಿ. ಬರ್ರಿಯಾ? ಬರ್ತೇವೆ. ನೀವು ಮುಂದೆ ನಡೀಪ. ಮತ್ತು ನೀನು ಬೆಳೆದಿರಲಿ ಕರ್ಕೊಂಡು ಯಾವ್ದಾರ ಮರ ಸುತ್ತಕ್ಕೆ ಹೋಗಬೇಡ. ನಾವು ಬರ್ತೇವೆ ಬಿಡಾನ ಹಿಂದೆ. ಆಕಿ ಮರ ಸುತ್ತಕ್ಕೆಲ್ಲಕ್ಕಿ ಆಕಿ ಏನಿದ್ರು ಎಕ್ಸಸೈಸ್ ಮಾಡೋದು, ತಿರುಗೋದು, ಸ್ವಿಮ್ಮಿಂಗ್ ಮಾಡೋದು ಅಷ್ಟಾಕಿ, ಮತ್ತೇನಿಲ್ಲಕ್ಕಿದು. ಕವಿತಾ, ಹುಷಾರಲ್ಲಿ ಹೋಗ ಹಂಗಾರೆ ನೋಡು. ಮತ್ತು ನಿಧಾನಕ್ಕೆ ಆತ್ ನಿಧಾನಕ್ಕೆ ಹೋಗ್ಬಿಡ್ತೀನಿ ರೀ. ಇದ ನೋಡುವ ರೆಸಾರ್ಟ್ ರೂಮ್ ಅಂದ್ರೆ ಮತ್ತೇನೇನು ಇಲ್ಲ. ಈಕಿನ್ನ ನೋಡು ಮಕ್ಕೊಂಡಾಳ, ಹೆಂಗೆ ಮಕ್ಕೊಂಡಾಳ, ಹೆಣ ಮಕ್ಕಂಡಂಗೆ. ಅಲ್ಲಲ್ಲ ತಮ್ಮ, ಆಕೆ ಹೆಕ್ಕೇನ ಕರಿಬಿಲ್ಲ ಅಂದಿಲ್ಲ. ಇಷ್ಟು ತುಂಡು ಅರ್ಬಿ ಮೇಲೆ ಅದಾಳ ಆಕಿ. ಒಂದು ಜೊತೆ ಅರ್ಬಿ ತಗೋಬ ಅಂತ ಹೇಳೋದಲ್ಲ ನೀನು? ಇಲ್ಲ ನಿಂದೊಂದು ಹಳೆ ಪ್ಯಾಂಟ್ ಶರ್ಟ್ ಕೊಡಬಾರ್ದೇನೆ ಆಕಿಗೆ? ಸುಮ್ಮನೆ ರಜವಿಕ, ಅವು ಫ್ಯಾಷನ್ ಅಂತಾರ, ಅದಕ್ಕೆ ಗೊತ್ತಾನ? ಏನು ಫ್ಯಾಷನ್ ಏನು? ಅದಕ್ಕೆ ನಮ್ಮೂರು ಮುದುಕರು ಮುಳ್ರಿ ಎಲ್ಲರೂ ಇವತ್ತು ಬೆಳಗ್ಗೆ ಕ್ಯೂ ಹಚ್ಚಿ ನೋಡಕ್ಕೆ ನಿಂತಿದ್ರಕ್ಕಿನ್ನ. ಏನು ಫ್ಯಾಷನ್ ಮಾಡ್ತಾರೋ ಏನೋ. ಇವತ್ತು ಲೇಪ್ ಹಾಕ್ಯನ್ನ ಮಾತಾಡ್ಸೋಣ ಸ್ವಲ್ಪ. ಅಲ್ಲ ಸುದ್ದಿ, ಆಕೇನು ಸತ್ತಾಳೋ ಬದುಕೇಳಲೆ? ನಾವೆಷ್ಟು ಜೋರು ಮಾತಾಡಕತ್ತೀವಿ, ಇಲ್ಲೇ ಮಕ್ಕಂಡಾಳ ಹೇಳವಲ್ಲ. ಏನು ಮಾತಾಡ್ತೀವ ನೀನು? ತಡಿ ಎಬ್ಬಿಸ್ತಾನೆ. ಹಲೋ ಬೇಬಿ ಬೇಬಿ ಬೇಬಿ. ಅತ್ತಿಗೆಮ್ಮ, ಏನಾತ ಸುಬ್ಬ್ಯಾ? ಅತ್ತಿಗೆಮ್ಮ, ಅಕ್ಕಿ ಉಸಿರಾಡಬಲ್ಲ. ಏನು ಹೇಳಕತ್ತಿ? ಸರಿ ನೋಡ ನೀನು. ನೀನು ಸರಿ ನೋಡಪ್ಪ. ನೀನು ನಾವು ತಮಾಷೆ ಮಾಡಿದ್ವಿ ಅಂತ ನೀನು ಮಾಡ್ಬೇಡ. ನೋಡ ಜೈಕ, ನೀನಾರ ನೋಡ, ನಾ ಸುಳ್ಳು ಹೇಳಿದ್ರ? ಹೌದಲೇ ಸವಿ ಕವಿ, ಏನೋ ಬಂತಲ್ಲೇ ನಮಗೆ ಗಂಡಾಂತರ. ಇದೇನೋ ಬೇರೆನೇ ಆಗೈತಿದ್ದು ಇಲ್ಲಿ. ಜಯಕ್ಕ, ನೀ ಏನು ಹೇಳಕತ್ತೀಯ?
ನಂಗೆ ಕೈ ಕಾಲ ಆಡವಲ್ವಾ. ಶಾಂತಕ್ಕ ಪಾರಕ್ಕ ಸೇರ್ಕೊಂಡು ಸೀರೆ ಖರೀದಿ ಮಾಡಕತ್ತೀರಿ. ನಮ್ಮನ್ನ ಕರೀಲಿಲ್ಲಲ್ಲ. ನಾನೇ ನಿನಗೆ ಸೀರೆ ಕೊಡ್ಸಂತಿದ್ದೇನು? ಕರಿಬಾರ್ದೇನ ಶಾಂತವ ಅಲ್ಲನ ಪರವ? ಏ ಮುದ್ಕಿ, ನೀನು ಭಾರಿ ತಿಂಡಿ ಕದಿವ ನೀನು. ಬೇಕಾದ್ರೆ ಸೀರೆ ತಗ ಬೇಡದ್ರ ಬಿಡು. ನಾನು ಕರಿಬಾರ್ದಾನಂದ್ರೆ ಊರವ್ರ ಮಂದಿನೆಲ್ಲ ಕರ್ಕೊಂತ ಕುಂದ್ರಲ್ಲ. ನೀವು ಬರೀ ಸೀರೆ ತಗೊಳಕತ್ತೀನಿ ಅಂತ ಹೇಳಿ. ಅಯ್ಯ, ಅದ್ರಾಗೇನು ತಪ್ಪೈತಿ? ಕರಿಬೇಕು. ನೀನು ಸುಸಿ ಬಸರಾಗ ಹೇಳ ಸೀಮಂತ ಮಾಡಕತ್ತಿದಿ, ಮಗನ ಮದುವೆ ಹತ್ರ ಬಂದೈತಿ, ಹೆಣ್ಣೋಡ ಶಾಸ್ತ್ರ ಮಾಡಕ್ಕೆ ಹೊಂಟಿದಿ, ಮತ್ತು ಊರನ ಮಂದಿಗೆಲ್ಲ ಸೀರೆ ಕೊಡಿಸ್ತಾ ಹಂಗ ಮದುವೆ ಮಾಡ್ತೀಯನ? ಹೌದ್ವಾ, ನಿಮ್ಗೆಲ್ಲರಿಗೂ ಸೀರೆ ಕೊಡಿಸಿ ಮದುವೆಯಾಗ ಸೀಮಂತದಾಗ ನಾನು ಬೆತ್ತಲೆ ನಿಂತ್ಕೊಂತೇನೆ. ಅಲ್ಲಿಗೆ ಸರಿ ಆಕತಿ, ಹೌದಲ್ಲ? ಬೆಲೆ ಕೊಡಿಸ್ತಾ ಇದ್ರೆ ಕೊಡಿಸ್ಲಿಲ್ಲ, ಅದಕ್ಕೆ ಯಾಕೆ ಹಂಗೆ ಮಾಡ್ತಿದ್ದಿ? ನಾನೇನ ಸೀರೆ ತಗೊಳಕತ್ತಾರ, ನನಗೂ ಒಂದು ಸೀರೆ ಕೊಡ್ತಾರನ ಅಂತ ಹೇಳಿ ಬಂದೆ. ನೀನು ಭಾರಿ ಮಾಡ್ತಿ. ನನ್ನ ಹತ್ರ ರೊಕ್ಕದವು, ನಾನು ಸೀರೆ ತೊಗೊತೇನೆ. ತೆಗಿ ಸೀರೆ ಬಿಚ್ಚಿ ತೋರಿಸು. ಅಯ್ಯಯ್ಯಪ್ಪ, ನೀನೊಬ್ಬ ನಮ್ಮ ಹಂಗೆ ಇದ್ದಂಗೆ ನೋಡಪ್ಪ. ಏನೇನೇನು ಉಪಯೋಗ ಇಲ್ಲ. ಬಡ ಸೀರೆ ಬಿಚ್ಚು ಅಂತ ನಾ ಅಂತಾನೆ ಹೇಳಿದ್ದು ಕೇಳೋದೇ ಇಲ್ಲನ? ಬಡ ಬಿಚ್ಚು, ಸೀರೆ ಬಿಚ್ಚು. ನಾನು ಸೀರೆ ಬಿಚ್ಚೋದು ಇಲ್ರಿ. ಇಲ್ಲ ನನಗೆ ಭಾಳ ನಾಚಿಕತಿ. ನಾ ಸೀರೆ ಎಲ್ಲ ಬಿಚ್ಚೋದಿಲ್ಲ. ನಿನಗೇನು ಬಂದತ್ತಲೆ ದೊಡ್ಡ ರೋಗ? ನಾ ಹೇಳಿದ್ದೇನು ಸೀರೆ ಬಿಚ್ಚು ಅಂತ ಹೇಳಿ, ಮತ್ತೆ ನಂಗೆ ನಾಚಿಕಾಕತಿ ಅಂತೀಯ ನೀನು? ಹೌದ್ರಿ ಅಕ್ಕರ, ನಂಗೆ ನಾಚಿಕತಿ. ನಾ ಸೀರೆ ಎಲ್ಲ ಬಿಚ್ಚವಲ್ಲ, ನಾನು ಸೀರೆ ಮಾರಕ್ಕೆ ಬಂದೇನ್ರಿ. ಲೇ ಹುಡ್ರ, ಅವ ಏನು ಹೇಳಕತ್ತಾನ ಅನ್ನೋದು ಫಸ್ಟ್ ಅರ್ಥ ಮಾಡ್ಕ. ಅವ ಯಾವ ಸೀರೆ ಬಗ್ಗೆ ಮಾತಾಡಕತ್ತಾನ ಅಂತ ಅನ್ನೋದು ತಲೆ ಹೋಗತ್ತೇನಿಲ್ಲ ನಿಂಗೆ? ಏ ಮುದುಕಿ, ಅವ ಯಾವ ಸೀರೆ ಬಗ್ಗೆ ಮಾತಾಡಕತ್ತಾನ ನೀನು ಬಿಡಿಸಿ ಹೇಳು ಹೋಗ್ಲಿ. ಅವ ನಿನ್ನ ಸೀರೆ ಬಿಚ್ಚೋದ್ರ ಬಗ್ಗೆ ಮಾತಾಡಕತ್ತಾನ ನೋಡು. ಹಾಂ, ಹಂಗೆ ತಿಳ್ಕೊಂಡಾನ ಅವ. ಅವನ್ನ ಚರ್ಮನ ಸುಲಿದು ಕಳಿಸ್ಬಿಡ್ತಾನೆ ಈಗ. ಏಯ್ ಮುಚ್ಚಗಳಲ್ಲ ಬಾಯಿನ. ಚರ್ಮ ಸುಲಿದ್ರೆ ನಿನಗೆ ಸೀರೆ ಬರ್ತಾವನ? ಸೀರೆ ಚಲೋ ಅದಾವು, ಕಮ್ಮಿ ರೇಟ್ನಾಗ ಕೊಡ್ತಾನ. ಒಂದು ವ್ಯವಹಾರ ಮಾಡಿ ಮಾತಾಡ್ಕೊಂಡು ಸೀರೆ ಖರೀದಿ ಮಾಡ್ಕೊಂಡು ಒಳಗೆ ಹೋಗು. ನೀನು ಮಾತಾಡೋದು ಹಂಗೆ ಮಾತಾಡ್ತಿ. ಸೀರೆ ಬಿಚ್ಚು ಅಂದ್ರೆ ಏನು ಹೇಳ್ಬೇಕವ? ಅದಕ್ಕೆ ನಿನ್ನ ಹತ್ರ ಸೀರೆನ ಬಿಚ್ಚಿ ತೋರ್ಸಪ್ಪ ಅಂತ ಹೇಳಬೇಕು. ಅಲ್ಲ, ಆ ದರಿದ್ರ ಸುಳೆ ಮಗ ದಿನ ಇದೆ ಅಲ್ಲ ನೀ ಕೆಲಸ ಮಾಡೋದು, ಸೀರೆ ಬಿಚ್ಚಿ ತೋರ್ಸೋದು. ಮತ್ತು ನಾವು ಅದನ್ನು ಹೇಳ್ಬೇಕನ? ಹೇಳೋದ್ರಿಂದ ನಷ್ಟ ಏನೈತಿ? ಲಾಭನ ಹೌದಲ್ಲ? ಹೌದಾನಲ್ಲ? ಹೇಳಿ ನೋಡು ಒಂದ್ಸರಿ ನೋಡೋಣ. ಹಂಗಂತೀಯ ಮದ್ಕಿ? ನೋಡೋಣ ಹಂಗಾರ. ಅಕ್ಕರ, ನಮ್ದಕ್ಕೆ ಬೇರೆ ಕಡೆಗೆ ಹೋಗ್ಬೇಕು. ನಿಮ್ದಕ್ಕೆ ಬೇಗ ವ್ಯವಹಾರ ಮಾಡ್ಕೇಳ್ರಿ. ವ್ಯಾಪಾರ ಆದ್ರೆ ನಮ್ದಕ್ಕೆ ಬೇರೆ ಕಡೆ ಹೋಗ್ತು. ಅಲ್ಲಲ್ಲೇ ತಮ್ಮ, ವ್ಯಾಪಾರ ಮಾಡಕ್ಕಾಗಿರ ಕರೆದ ನೀನು. ಅದಕ್ಕೆ ಸೀರೆ ಬಿಚ್ಚು ತೋರ್ಸು ಅಂತ ನಾ ಹೇಳಕತ್ತೇನೆ. ನೀನು ಬಿಚ್ಚವಲ್ಲಿ ಸೀರೆನ? ನೋಡಿ ಅಕ್ಕ, ನಿಮ್ದಕ್ಕೆ ಬಟ್ಟೆ ಬೇಕಾದ್ರೆ ತಗೊಳ್ಳಿ, ಇದ್ರೆ ಇಲ್ಲ. ನಾನು ಮುಂದಿನ ಮನೆಗೆ ಹೋಗ್ತೀನಿ. ನಿಮ್ದಕ್ಕೆ ಮೈಮೇಗಿಂದು ಸೀರೆ ನಾನು ಬಿಚ್ಚೋದಿಲ್ಲ. ನಿಮ್ದಕ್ಕೆ ಮೈಮೇಗಿಂದು ಸೀರೆ ನೀವೇ ಬಿಚ್ಚಿ. ದರಿದ್ರದವನೇ ಸುವರ್ಕಿ ಬಚ್ಚ, ನಿನಗ ನಾ ಹೇಳಿದ್ದು ನಿನ್ನ ಹತ್ರ ಇರೋ ಸೀರೆನ ಬಿಚ್ಚಿ ತೋರ್ಸಪ್ಪ, ಎಲ್ಲರ ಡ್ಯಾಮೇಜ್ ಇರ್ತಾವು ಅಂತ ಹೇಳಿದೆ. ಅರ್ಥ ಆತ ನಿನಗೆ? ದಿನ ಸೀರೆ ವ್ಯಾಪಾರ ಮಾಡ್ತೀಯಲ್ಲ ಹರ್ಸೋನ, ಅಷ್ಟು ಅರ್ಥ ಆಗಲ್ಲ ನಿನಗೆ? ನೋಡಿ, ನೀವು ಕೆಟ್ಟದಾಗ ಮಾತಾಡಿ. ನೀವು ಈ ಮಾತನ್ನ ಮೊದಲಿಗೆ ಹೇಳಬೇಕಾಗಿತ್ತು. ನೀವು ಸುಮ್ಗೆ ಸೀರೆಗೆ ಬಿಚ್ಚು ತೋರಿಸು ಅಂದರೆ ಅದಕ್ಕೆ ನನಗೆ ಹಾಗೆ ಅರ್ಥ ಆಯ್ತು. ನಿಮ್ದುಗೆ ಮೇಗಿಂದು ಸೀರೆ ನಮ್ದಕ್ಕೆ ಯಾಕೆ ಬಿಚ್ಚಬೇಕು, ನಿಮ್ದಕ್ಕೆ ಬಿಚ್ಚಗಳಾಗಿತ್ತು ಅಂತ ಅಂದ್ಕೊಂಡು ಅದಕ್ಕೆ ಹೇಳಿದೆ ನಾನು. ನೀವು ಮೊದಲಿಗೆ ಹೇಳೋದಲ್ದ ನಿಮ್ದಕ್ಕೆ ಹತ್ರ ಇರೋ ಸೀರೆನ ಬಿಚ್ಚಿ ತೋರಿಸು ತಮ್ಮ ಅಂತ. ಲೇ ಬೋಸಡಿಕೆ, ನೀ ದಿನ ತರಕಾರಿ ವ್ಯಾಪಾರ ಮಾಡ್ತೇನೆ? ಹಾಂ, ಇದೇ ಬಟ್ಟೆ ವ್ಯಾಪಾರ ಮಾತಾಡೋದಲ್ಲ, ಸೀರೆನೇ ವ್ಯಾಪಾರ ಮಾಡ್ತೀವಿ ಹೌದಲ್ಲ? ಸೀರೆ ಬಿಚ್ಚು ತೋರಿಸು ಅಂತ ಹೇಳ್ತಾರ, ಸೀರೆ ಬಿಚ್ಚು ಅಂತ ಹೇಳ್ತಾರ. ಎಲ್ಲರ ಮನೆಗೆ ಹೋದಾಗ ನಿನಗೆ ನೀ ನನ್ನ ಮೈ ಮೇಗಿನ ಸೀರೆನ ಬಿಚ್ಚಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ಯಾ? ತೆಗೆದು ಕೊಟ್ಟ ಅಂದರೆ ಹೊಲ್ಲಷ್ಟು ಉಜ್ರಿ ಆಗ್ಬೇಕು ನೋಡು, ದರಿದ್ರದಂತ ಒಂದು. ಏ ತಂಗಿ ಬಿಡ ಹೋಗ್ಲಿ, ಅವನಿಗೇನೋ ಅರ್ಥ ಆಗಲಿಲ್ಲ. ಯಾಕೆ ಟೆನ್ಷನ್ ಮಾಡ್ಕೈತಿ? ಹಾಂ, ನಿಮ್ದಕ್ಕೆ ಈಗ ಸೀರೆನ ಬಿಚ್ಚಿ ಒಂದೊಂದಾಗಿ ತೋರಿಸುತ್ತಮ್ಮ. ಏ ಮುದುಕಿ, ಇವನ ಹತ್ರ ಸೀರೆ ತೊಗೊಳ್ಳೋದೇ ಬೇಡ. ನಾವು ಪ್ಯಾಟಿಗೆ ಹೋಗಿ ತಗೊಂಡ್ರತ್ತು. ನಡಿ, ಮಧ್ಯಾಹ್ನ ಮೇಲೆ ಉಂಡು ಪ್ಯಾಟಿಗೆ ಹೋಗೋಣ. ಈ ದರಿದ್ರದ ಹತ್ರ ಸೀರೆ ತಗೊಳ್ಳೋದೇ ಬೇಡ. ನನ್ನ ಸೀರೆಗೆ ಕೈ ಹಾಕ್ತೀನಿ ಅಂತ ನಿಂತಾನೆ. ಇವನು ಹೆಣ ಎತ್ತಲಿ, ಇವನು ಹೇನ್ ತಿರಂಡೆ ಆಗಲಿ. ಏ ಹುಚ್ಚಿ, ಅವನು ಹೆಣ ಎತ್ತೋದು ಒಂದು, ಅವನು ಹೇನ್ ತಿರಂಡೆ ಆಗೋದು ಒಂದು. ಅದೇನದ? ಅವನು ಹೇನ್ ತಿರಂಡೆ ಆದ್ಮೇಲೆ ಅಲ್ಲ ಅವನು ಹೆಣ ಎತ್ತದ. ಏನು ಮಾತಾಡ್ತೀವ ನೀನು? ಒಂದ ಎರಡು ಬರೀ ಆಸ್ತಿ ಇಲ್ದಂಗೆ ಮಾತಾಡ್ಕೊಂತ. ಈಗೇನು ಹೋಗ್ಲಿ, ಅದನ್ನು ಬಿಟ್ಬಿಡು. ಅವ್ನಿಗೆ ಅರ್ಥ ಆಗಿಲ್ಲ, ಏನೋ ಆತು ಮುಗೀತು ಹೋತು. ಈಗ ಸೀರೆ ಖರೀದಿ ಮಾಡೋದು ನಡಿ. ನಂಗೆ ಬರಾಕತ್ತಿರೋ ಸಿಟ್ಟಿಗೆ ಅವ್ನು ಏನು ಮಾಡಲಿ ಅನ್ಸ್ಬಿಟ್ಟತ್ ನೋಡು. ಅದು ಹೆಂಗೆ ಅವನ ಹತ್ರ ಈಗ ನಾವು ವ್ಯಾಪಾರ ಮಾಡೋಕೇನ? ನೀನು ಸುಮ್ಮನಿರು, ನಾನು ಈಕಿ ಇಬ್ಬರು ವ್ಯಾಪಾರ ಮಾಡ್ತೀವಿ. ನಿನಗೆ ಯಾಕಂದ್ರೆ ಟೆನ್ಷನ್? ನಿನ್ಗೆ ಯಾವ ಸೀರೆ ಬೇಕಾದ್ ನಂದು ಅರಸಿಗೆ.